ಹಾಯ್. ಐರ್ಲೆಂಡ್ನ ಡಿಸಾಸ್ಟರ್ ವೈಟ್ ವಾಶ್ ಆದಮೇಲೆ ಇಂಗ್ಲೆಂಡ್ T20 ಕಡೆಗೆ ಈಗ ಫೋಕಸ್ ಶಿಫ್ಟ್ ಆಗಿದೆ. ಮ್ಯಾಚ್ ಬೇರೆ ರಾತ್ರಿ 10 ಗಂಟೆ ಸ್ಟಾರ್ಟ್ ಆಗ್ತಿದೆ. ನಾನು ಆಲ್ಮೋಸ್ಟ್ 12:45 ಎಚ್ಚರ ಇದ್ದು ಏನಾದರೂ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಆದರೆ ಮಳೆ ಫೈನಲಿ ಕಾಲ್ಡ್ ಆಫ್ ಮಾಡಿದ್ರು. ಮ್ಯಾಚ್ ಅಂತೂ ಕ್ಯಾನ್ಸಲ್ ಆಯಿತು. ಬನ್ನಿ ಈಗ ಫಸ್ಟ್ ಇನ್ನಿಂಗ್ಸಲ್ಲಿ ಏನೇನಾಯಿತು, ಅದರ ಪಾಸಿಟಿವ್ಸ್ ಏನು. ಇಬ್ಬರು ಪ್ಲೇಯರ್ಸ್ ಈ ಟೀಮಲ್ಲಿ ಫಿಟ್ ಇನ್ ಆಗಲ್ಲ ಅಂತ ಅನಿಸ್ತಾ ಇದೆ. ಒಬ್ಬರು ಪರ್ಫಾರ್ಮೆನ್ಸ್ ಕೊಡದೆ ಇನ್ನೊಬ್ಬರು ಪರ್ಫಾರ್ಮೆನ್ಸ್ ಕೊಡ್ತಿರೋ ಹಾಗೆ ಅನಿಸ್ತಾ ಇದೆ, ಬಟ್ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಅದು ಆ್ಯಕ್ಚುಲಿ T20 ಸ್ಟ್ಯಾಂಡರ್ಡ್ಸಿಗಲ್ಲ. ಸೊ ಅದ್ರ ಬಗ್ಗೆ ನಾವು ಮಾತನಾಡೋಣ ಯಾರಿಬ್ಬರು ಅಂತ. ನಿನ್ನೆ ಟಾಸ್ ಗೆದ್ದಾಗ ಶ್ರೇಯಸ್ ಅಯ್ಯರ್ ಏನೋ ಬ್ಯಾಟಿಂಗನ್ನು ತಗೊಂಡ್ರು. ಎಲ್ರಿಗೂ ಇದ್ದಂಥ ಪ್ರಶ್ನೆ, ಅವರು ಟೀಮ್ ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ವೈಭವ್ ಸೂರ್ಯವಂಶಿ ಅವ್ರನ್ನ ಇಲ್ಲಾದರೂ ಹೇಳ್ತಾರ ಅಂತ. ಸೂಪರ್ ಟಿವಿಲಿ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ ವೈಭವ್ನ ಫಸ್ಟ್ T20 ಆಡಿಸಲ್ಲ ಅಂತ. ಹಾಗೆ ಆಯಿತು, ಆಡಿಸ್ಲಿಲ್ಲ ಅವರು. ಸೊ ಅದಕ್ಕೆ ಅದರದೇ ಆದಂಥ ರೀಸನ್ಸ್ ಅವರು ಹಿಂದೆ ಪ್ರೆಸ್ ಮೀಟಲ್ಲೇ ಕೊಟ್ಟಿದ್ದರು. ಫೈನ್, ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಬ್ಯಾಟಿಂಗ್ ಆಯ್ಕೆ ಬಗ್ಗೆನೇ ಚರ್ಚೆ ಆಯಿತು. ಬ್ಯಾಟಿಂಗ್ ಬೇಕಿತ್ತು, ಯಾಕಂದರೆ ಈ ಪಿಚ್ಚಲ್ಲಿ ಸ್ವಲ್ಪ ಚೇಸಿಂಗಿಗೆ ಫೇವರ್ ಆಗಿದೆ ಅಂತ. ಸೊ ಸ್ವಲ್ಪ ಡೇ ಲೈಟಲ್ಲಿ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಮೇ ಬಿ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗನ್ನು ತಗೊಂಡ್ರು. ಸೊ ಅದಾದಮೇಲೆ ಫಸ್ಟ್ ಓಪನಿಂಗಲ್ಲಿ ನನಗೆ ಸ್ಯಾಮ್ಸನ್ ಮೇಲೆ ವಿಶ್ವಾಸ ಇತ್ತು. ಯಾಕೆ ಅಂತಂದರೆ ಅವ್ರದ್ದೊಂದು ಪ್ಯಾಟರ್ನ್ ಇದೆ ಸ್ಯಾಮ್ಸನ್ದು. ಯಾವಾಗಲೂ ಕೂಡ ಒಂದೆರಡು ಡಕೌಟ್ ಆಗೋದು ಅಥವಾ ಸಿಂಗಲ್ ಡಿಜಿಟ್ ಆಡಿ ಆಮೇಲೆ ಒಂದು ದೊಡ್ಡ ಸ್ಕೋರ್, ಒಂದು ಸೆಂಚುರಿ ಬರುತ್ತೆ, ಮತ್ತೆ ಡಕೌಟ್ ಆಗ್ತಾರೆ. ಸೊ ಈ ಥರ ಒಂದು ಪ್ಯಾಟರ್ನ್ ಏನೋ ಫಾಲೋ ಮಾಡ್ತಾರೇನೋ ಅಂತ ಅಂದ್ಕೊಂಡೆ. ಬಟ್ ಸಂಜು ಸ್ಯಾಮ್ಸನ್ ಫ್ರಮ್ ಫಸ್ಟ್ ಬಾಲ್ ಎಲ್ಲೂ ಕೂಡ ಕಾನ್ಫಿಡೆನ್ಸೇ ಇರಲಿಲ್ಲ. ಅವರ ಬ್ಯಾಟಿಂಗ್ ನೋಡುವಾಗಲೇ ಗೊತ್ತಾಗ್ತಾ ಇತ್ತು, ಅವ್ರು ಕನೆಕ್ಷನ್ ಮಾಡ್ತಾ ಇರಲಿಲ್ಲ, ಕರೆಕ್ಟಾಗಿ ಗ್ಯಾಪ್ಗಳು ಹುಡುಕ್ತಾ ಇರಲಿಲ್ಲ. ಸೊ ಎಲ್ಲೊಂದು ಕಡೆ ಇವರು ಇವತ್ತು ಒಳ್ಳೆ ಶೇಪಲ್ಲಿಲ್ಲ. ಅವರ ಬಾಡಿ ಲ್ಯಾಂಗ್ವೇಜಲ್ಲೂ ಕೂಡ ತುಂಬ ಡಲ್, ಏನಾದರೂ ಒಂಥರ ಕುಗ್ಗೋಗದ ರೀತಿಯಾಗಿದ್ದರು. ಮೇ ಬಿ ಗೊತ್ತಿಲ್ಲ ಐರ್ಲೆಂಡ್ ಇದರಿಂದ ಇನ್ನೂ ಹೊರಗಡೆ ಬಂದಿದ್ದಾರಾ ಇಲ್ವೋ. ಬಟ್ ಸಂಜು ಸ್ಯಾಮ್ಸನ್ ವಾಸ್ ನಾಟ್ ಇನ್ ಟಚ್. ಅವರ ಆಟ ಹೇಗಿತ್ತು ಅಂತಂದರೆ, ವೈಭವ್ ಸೂರ್ಯವಂಶಿಗೆ ನಾನು ಪ್ಲೇಸ್ ಕೊಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಭಿಮಾನಿಗಳೇ, ನಾನಿದ್ದೀನಿ ನಿಮಗೋಸ್ಕರ ಅಂತ ಆಡ್ದು ಆಗಿತ್ತು ಸಂಜು ಸ್ಯಾಮ್ಸನ್ ಅವರ ಆಟ. ಔಟ್ ಆದರು. ಅದಾದಮೇಲೆ ಅದೊಂದು ಕ್ಯಾಚ್, ಪಾಯಿಂಟಲ್ಲಿ ಕ್ಯಾಚ್ ಕೊಟ್ಟರು, ಔಟಾಗಿ ಹೋದರು. ಅದಾದಮೇಲೆ ಇಶಾನ್ ಕಿಶಾನ್ದಂತೂ ಗೊತ್ತಲ್ಲ, ಇಶಾನ್ ಕಿಶಾನ್ ಹೊಡೆದ್ರೆ ಬಂಪರ್ ಲಾಟ್ರಿ, ಇಲ್ಲಾಂತಂದರೆ ಈ ಥರದ ರನ್ಔಟೋ ಅಥವಾ ಒಂದು ಮಿಸ್ ಹಿಟ್ಟೋ, ರಾಂಗ್ ಶಾರ್ಟ್ ಸೆಲೆಕ್ಷನ್ ಏನೋ ಒಂದು ಮಾಡಿ ಔಟ್ ಆಗ್ತಾರೆ. ಕೊಟ್ಟರೆ ಸರಿಯಾಗಿ ಕೊಡ್ತಾರೆ ಆವತ್ತಿನ ದಿನ. ಸೊ ಈ ಥರದೊಬ್ಬ ಪ್ಲೇಯರ್. ಬಟ್ ಅಭಿಷೇಕ್ ಶರ್ಮಾ, ನನಗೆ ಈ ಪಿಚ್ ನಾನು ನಿಮಗೆ ಹಿಂದೆ ಪ್ರಿವ್ಯೂವಲ್ಲಿ ಹೇಳಿದ್ನಲ್ಲ, ಇದು ಅಷ್ಟು ಫೇವರ್ ಅಲ್ಲ, ಹೊಡಿಬಡಿ ಆಟಕ್ಕೆ ಫೇವರ್ ಅಲ್ಲ ಅಂತ ಹೇಳಿದ್ದೆ ನಾನು. ಅದನ್ನು ಫಸ್ಟ್ 2 ವಿಕೆಟ್ ಹೋದಾಗ ಅದು ಪ್ರೂವ್ ಆಯಿತು. ಆದರೆ ಅಭಿಷೇಕ್ ಶರ್ಮಾ ಇಲ್ಲ, ನಾನು ಈ ಪಿಚ್ಚಲ್ಲೂ ಕೂಡ ರನ್ ತೆಗಿತೀನಿ. ಅಲ್ಲಿನ ಒಂದು ಬೌಂಡ್ರಿ ನೀವು ನೋಡ್ತಾ ಇದ್ರಿ, ನಮ್ಮದೆಲ್ಲ ಆಲ್ಮೋಸ್ಟ್ ಓವಲ್ ಶೇಪ್ ಇರುತ್ತೆ, ಇದೊಂಥರ ಪೆಂಟಗನ್ ಶೇಪಲ್ಲಿದೆ. ಇಲ್ಲಿಂದ ಲೈನ್, ಇಲ್ಲಿಂದ ಲೈನ್ ಅಂತ. ಸೊ ಅಲ್ಲಿದ್ದರೂ ಕೂಡ ಅವರು ನೀಟಾಗಿ ಎಕ್ಸ್ಪ್ಲಾಯ್ಟ್ ಮಾಡಿದ್ರು, ಎಲ್ಲೆಲ್ಲಿ ಶಾಟ್ಗಳನ್ನು ಹೊಡಿಬೇಕು. ನಿಯರ್ ಸೂಪರ್ ಆಗೋದು. 20 ಬಾಲಿಗೆ 50 ರನ್, ಹಾಫ್ ಸೆಂಚುರಿ ಬಂದಿದ್ದು. ಅಭಿಷೇಕ್ ಶರ್ಮಾ, ನಾನು ಇಂಡಿಯಾದ ಪಿಚ್ಗಳಲ್ಲಿ ಮಾತ್ರ ಅಲ್ಲ, ಹೊರಗಡೆ ಹೋದರೂ ಕೂಡ ನಾನು ರನ್ ಗಳಿಸ್ತೀನಿ, ನನ್ನ ಶಾಟ್ ಯಾವ ಭೂಮಿಗೆ ಹೋಗ್ತಾರೆ, ಭೂಮಿ ಯಾವ ಭಾಗಕ್ಕೆ ಹೋದರೂ ಕೂಡ ಅದೇ ರೀತಿಯಾಗಿರುತ್ತೆ ಅಂತ ತೋರಿಸಿದ್ರು. ವೆರಿ ಗುಡ್ ಇನ್ನಿಂಗ್ಸ್ ಅಭಿಷೇಕ್ ಶರ್ಮಾ. ಆ ಸ್ಟಾರ್ಟ್ ಕೊಟ್ಟರಲ್ಲ, ಅದೇ ನಿಮಗೆ ಟೋಟಲ್ ಆ ಒಂದು ಎಂಡಿಂಗ್ ನಾವು ಹೋಗಿದ್ದು. ಸೊ ಅಭಿಷೇಕ್ ಅವರ ಆಟದ ಬಗ್ಗೆ 2 ಮಾತಿಲ್ಲ. 24 ಬಾಲಿಗೆ 59 ರನ್, 6 ಸಿಕ್ಸ್, 4 ಬೌಂಡ್ರಿ. ಶ್ರೇಯಸ್ ಅಯ್ಯರ್ ಮೇಲೆ ಭಾಳ ಪ್ರೆಷರ್ ಇತ್ತು. ಕ್ಯಾಪ್ಟನ್ ಆದಮೇಲೆ ಇವ್ರು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಯಾಕಂತಂದರೆ 2 ಇನ್ನಿಂಗ್ಸಲ್ಲೂ ಕೂಡ ರನ್ ಬಂದಿರಲಿಲ್ಲ. ಆ್ಯಸ್ ಕ್ಯಾಪ್ಟನ್ ಕೂಡ ಅವ್ರು ಸೋತಿದ್ರು. ಭಾಳಷ್ಟು ಅವರಿಗೆ ಬ್ಯಾಕ್ಲ್ಯಾಶ್ ಬರ್ತಾ ಇತ್ತು. ಆದರೆ ಶ್ರೇಯಸ್ ನೆನ್ನೆ ಆ ಪಿಚ್ಚಲ್ಲಿ ಹೇಗೆ ಆಡಬೇಕು, ಒಂದು ಶೀಟ್ ಆ್ಯಂಕರ್ ರೋಲ್ ವಿರಾಟ್ ಕೊಹ್ಲಿ ಎಲ್ಲ ಹೇಗೆ ಆಡ್ತಾರೆ, ನಾನು ಎಕ್ಸಾಕ್ಟ್ಲಿ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ, ಅಂಥ ಒಂದು ಪ್ರಯತ್ನವನ್ನು ನೆನ್ನೆ ಮಾಡಿದ್ರು. 47 ಬಾಲಿಗೆ 68, 6 ಬೌಂಡ್ರಿ, 1 ಸಿಕ್ಸ್. ಒಬ್ಬ ಕ್ಯಾಪ್ಟನ್ ಹೇಗೆ ಆ ಮಿಡ್ಲಲ್ಲಿ ನಿಂತು ಆಡಬೇಕು, ಸೊ ಅದನ್ನು ನೆನ್ನೆ ಶ್ರೇಯಸ್ ಅಯ್ಯರ್ ಆಡಿದ್ರು. ಇದೇ ಒಂದು ಪಾಸಿಟಿವ್. ಶ್ರೇಯಸ್ ಅಯ್ಯರ್, ಅಭಿಷೇಕ್ ಶರ್ಮಾ ಹಿಂದೆ ಕೂಡ ಐರ್ಲೆಂಡಲ್ಲೂ ಕೂಡ 49 ಹೊಡೆದಿದ್ರು, 50 ಹೊಡೆದಿದ್ರು. ಆಮೇಲೇನೋ ಅಂಪೇರೇನೋ ಒಂದೇನೋ ಲೆಗ್ ಬೈ ಏನೋ ಹೋಗಿದೆ ಅಂತೇಳಿ 49 ಮಾಡಿದ್ರು ಅದನ್ನು. ಬಟ್ ಇಬ್ಬರು ಒಳ್ಳೆ ಟಚ್ಚಲ್ಲಿ ಕಾಣಿಸಿದ್ರು. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರೆ 6ಕ್ಕೆ 2 ಇತ್ತು, ಅದಾದಮೇಲೆ 88ಕ್ಕೆ 3, ಆಲ್ಮೋಸ್ಟ್ 82 ರನ್ ಪಾರ್ಟ್ನರ್ಶಿಪ್ ಏನಿದೆ ಅದೇ ನೆನ್ನೆಯ ಪಾಸಿಟಿವ್. ಅದಾದಮೇಲೆ ನೆಕ್ಸ್ಟ್ ಬರ್ತೀನಿ ತಿಲಕ್ ವರ್ಮಾ ಅವರ ಕಳೆದ ಒಂದಷ್ಟು ಇನ್ನಿಂಗ್ಸನ್ನು ತೆಗೆದು ನೋಡಿ. ನಾನು ಚೆಕ್ ಮಾಡ್ತಾ ಇದ್ದೆ, ನಾನು ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ತಿಲಕ್ ವರ್ಮಾ ಲಾಸ್ಟ್ ಒಂದು 15 ಇನ್ನಿಂಗ್ಸಲ್ಲಿ ಆ ಏಷ್ಯಾ ಕಪ್ಪಲ್ಲಿ ಒಂದು ಇನ್ನಿಂಗ್ಸ್ ಆಡಿದ್ರಲ್ಲ, ಒಂದು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್, ಅದನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಾದಂಥ ಒಂದು ಬೆಸ್ಟ್ ಇನ್ನಿಂಗ್ಸ್ ಅನ್ನೋದು ಬಂದಿಲ್ಲ. ಅವರ ಸ್ಟ್ರೈಕ್ ರೇಟ್ ಎಲ್ಲ ಕೂಡ 100, 105, 103, 110, ಕೆಲವೊಂದರಲ್ಲಿ 100 ಅಷ್ಟರಲ್ಲೇ ಇದೆ. ನೆನ್ನೆನೂ ಕೂಡ ನೀವು ನೋಡಿದ್ರೆ 13 ಬಾಲಿಗೆ 13, 100ರ ಸ್ಟ್ರೈಕ್ ರೇಟ್. ವೈಸ್ ಕ್ಯಾಪ್ಟನ್ ಅವ್ರ ಟೀಮಲ್ಲಿ ಯಂಗ್ಸ್ಟರ್ ಚೆನ್ನಾಗಿ ಆಡ್ತಾರೆ. ಮುಂಬೈ ಇಂಡಿಯನ್ಸ್ ಪರವಾಗಿ ನೋಡುವಾಗ ಅದ್ಭುತವಾಗಿ ಆಡಿರೋದು ನಾವು ನೋಡಿದ್ದೀವಿ. ಬಟ್ ತಿಲಕ್ ವರ್ಮಾ ಒಂದು ಆ್ಯಸ್ ಎ ಪ್ಲೇಯರೇ ಅವರಲ್ಲಿ ಫಿಟ್ ಇನ್ ಆಗ್ತಾ ಇಲ್ಲ. ಐರ್ಲೆಂಡ್ ಲಾಸ್ಟ್ ಮ್ಯಾಚಲ್ಲಿ ಅವ್ರು ಚೆನ್ನಾಗಿ ಆಡಿದ್ರು. ಯಾಕೆ ಅಂತ ಅನಿಸ್ತು ಅಂದರೆ, ಉಳ್ದವ್ರು ಯಾರು ಚೆನ್ನಾಗಿ ಆಡಿರಲಿಲ್ಲ. ಸೊ ಹಾಗಾಗಿ ಇರೋದ್ರಲ್ಲಿ ಬೆಸ್ಟ್ ಅಂತ ಅನಿಸಿತ್ತು. ಬಟ್ ಇವಾಗ ಉಳ್ದೋರು ಕ್ಲಿಕ್ ಆದಾಗ ಈ ವ್ಯಕ್ತಿಗೆ ಇನ್ನೂ ಕೂಡ ಲಿಬರ್ಟಿ ಇರುತ್ತೆ ಸ್ಕೋರ್ ಮಾಡೋಕ್ಕೆ. ನೆನ್ನೆ ಪರದಾಡ್ತಾ ಇದ್ರಪ್ಪ, ಗೊತ್ತಾಗಲಿಲ್ಲ ನನಗೆ. ಅದೊಂದು ಯಾವುದೋ ಎಂಡಲ್ಲಿ ಹಿಂದೆ ಶಾಟ್ ಹೊಡೆಯೋಕೆ ಹೋದರು, ಕ್ಯಾಚ್ ಹೋಯಿತು, ಔಟ್ ಆದರು. ತಿಲಕ್ ವರ್ಮಾ ನನಗೆ ಈ ಟೀಮಲ್ಲಿ ಸ್ಟಿಲ್ ಎ ಕ್ವಶನ್. ನಾನು ಹಿಂದೆಯಿಂದ ಹೇಳ್ಕೊಂಬಂದಿದ್ದೀನಿ, ಇದು RCB ಪರವಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೂ ಕೂಡ ನನಗೆ ಬೇಜಾರಿಲ್ಲ. ಬಟ್ ರಜತ್ ಪಟಿದಾರ್ನ ನೀವು ಆ ಪ್ಲೇಸಿಗೆ ತಗೊಳ್ಬೋದು ಆ್ಯಸ್ ವೈಸ್ ಕ್ಯಾಪ್ಟನ್. ನಾನು ರಜತ್ ಪಟಿದಾರ್ ಬೇರೆ ಟೀಮಲ್ಲಿ ಇದ್ದಿದ್ರು,
ಫಾರ್ ಎಕ್ಸಾಂಪಲ್ ಸನ್ರೈಸರ್ಸ್ ಟೀಮಲ್ಲಿ ಇದ್ದೇನಾದರೂ ಈ ಥರ ಒಂದು ಆಡಿದ್ರು, ಒಂದು ಕಪ್ ಗೆಲ್ಸಿದ್ರು, ನಾನು ಇದನ್ನೇ ಹೇಳ್ತಾ ಇದ್ದೆ. RCB ಇರುವಾಗ ನಾನು ಹೇಳ್ತೀನಿ. ನನಗನ್ಸುತ್ತೆ ಈಗಲೂ ಕೂಡ ತಿಲಕ್ ವರ್ಮಾ ಪ್ಲೇಸಿಗೆ ರಜತ್ ಪಟಿದಾರ್ ಇಸ್ ದ ರೈಟ್ ರೀಪ್ಲೇಸ್ಮೆಂಟ್. ಅವನು ಟೆಂಪರ್ಮೆಂಟ್, ಅವನು ಇನ್ನಿಂಗ್ಸ್ ಆಡುವಂಥ ಛಾತಿ, ಜೊತೆಗೆ ಸ್ಪಿನ್ನರ್ಗಳನ್ನು ಆಡುವಂಥ ರೀತಿ, ಫಿನಿಶ್ ಬೇಕಾದರೆ ಫಿನಿಶು ಮಾಡಿಕೊಡ್ತಾರೆ ರಜತ್ ಪಟಿದಾರ್. ಗೊತ್ತಿಲ್ಲ, ತಿಲಕ್ ವರ್ಮಾ ಅವ್ರನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಉಳಿದಿರುವಂಥ 4 ಮ್ಯಾಚಲ್ಲಿ ಅವ್ರು ಬದಲಾವಣೆ ಮಾಡಿಕೊಂಡ್ರೆ ಹಿ ವಿಲ್ ಪ್ರೂವ್ ಹಿಮ್ಸೆಲ್ಫ್. ಯಾಕಂತಂದರೆ ಇನ್ನೂ ಅವರ ಇನಿಷಿಯಲ್ ಸ್ಟೇಜ್ ವೈಸ್ ಕ್ಯಾಪ್ಟನ್ ವಾಸ್ ಟೂ ಅರ್ಲಿ, ಬೇರೆ ಯಾರಿಗಾದರೂ ಕೊಡಬೇಕಾಗಿತ್ತು ಅಂತ ನಾನು ಈಗಲೂ ಹೇಳ್ತೀನಿ. ಸೊ ಹಾಗೆ ನೆಕ್ಸ್ಟ್ ಬಂದು ಶಿವಮ್ ದುಬೆ ನಿಮಗೆ ಲಾಸ್ಟ್ ಒಂದಷ್ಟು T20 ಇನ್ನಿಂಗ್ಸ್ಗಳನ್ನು ನೋಡಿದ್ರೆ ಲಾಸ್ಟ್ ಒಂದು 2 ಇಯರಿಂದ ಶಿವಮ್ ದುಬೆ ಇಸ್ ಅನ್ ಅನ್ಸಂಗ್ ಹೀರೋ. ಈ ಟೀಮಲ್ಲಿ ಅವರ ಕೊಡುಗೆ ಇದೆಯಲ್ಲ, ಅದು ಗೊತ್ತಾಗ್ತಾ ಇಲ್ಲ ಯಾರಿಗೂ. ನೋಡಿ, ನೆನ್ನೆನೂ ಅಷ್ಟೇ 42 ರನ್ ಗಳಿಸಿದ್ದಾರೆ. ಹಾಗೆ ಹಿಂದೆ ಬ್ಯಾಟಿಂಗ್ ಒಂದು ಬೌಲಿಂಗ್ ಮಾಡಬೇಕಾದ್ರೂ ಕೂಡ ನಿಮಗೆ ವಿಕೆಟ್ಗಳನ್ನು ತೆಗಿತಾ ಇರೋದೇ ಶಿವಮ್ ದುಬೆ. ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಬಂದು ವಿಕೆಟ್ ತೆಗೆದಿದ್ದಾರೆ. ಐರ್ಲೆಂಡಲ್ಲೂ ಕೂಡ ನೀವು ನೋಡಿದ್ರೆ ಬಂದು ಅವ್ರಿಗೆ ಏನು ಕೊಡ್ತಾ ಇದ್ರು ಅದನ್ನು ನೀಟಾಗಿ ನಿಭಾಯಿಸ್ತಾ ಇದ್ದಾರೆ. ನಿನ್ನೆ ಕೂಡ ಆ 21 ಬಾಲ್ 42 ಇನ್ನಿಂಗ್ಸ್ ಇದೆಯಲ್ಲ, ಅದೇ ನಿಮಗೆ ಎಂಡಲ್ಲಿ ಬೇಕಾಗಿರೋದು ಅಷ್ಟೇ ಒಂದು ಕ್ಯಾಮಿಯೋ. ನೀವು ಇಂಡಿಯನ್ ಟೀಮಲ್ಲಿ ಹಿಂದೆ ಹಾರ್ದಿಕ್ ಪಾಂಡ್ಯ ಮಾಡ್ತಿದ್ದೇನೆ, ಹಾಗೆ ಟಿಮ್ ಡೇವಿಡ್ ಅಂತ ಪ್ಲೇಯರ್ಗಳು, ರೊಮ್ಯಾರೋ ಶೆಫರ್ಡ್ RCBಲಿ ಮಾಡಿದ್ದೆ, ಆಂಡ್ರೆ ರಸಲ್ KKRಗೆ. ಸೊ ಎಂಡಲ್ಲಿ ಬಂದು ಹೊಡೆಯುವಂಥ ರನ್ಗಳು ತುಂಬ ಮ್ಯಾಟ್ರ್ ಆಗುತ್ತೆ. 21 ಬಾಲಿಂಗ್ 42, 3 ಸಿಕ್ಸ್ 2 ಬೌಂಡ್ರಿ. ಶಿವಮ್ ದುಬೆ ನಿಜವಾಗ್ಲೂ ಒಂದು ಟೈಮಲ್ಲಿ ಅನಿಸ್ತಾ ಇತ್ತು ಇವ್ರದ್ದು ಫುಟ್ವರ್ಕ್ ಇಲ್ಲ, ಏನು ಆಡ್ತಿದ್ದಾರೆ ಇವರು, ಒಂಥರ ಬಂದಾಗಲೇ ಡಲ್ಲಾಗಿ ಬರೋರು. ಬಟ್ ಇವಾಗ ಮ್ಯಾಚ್ ಬೈ ಮ್ಯಾಚ್ ಈ ಹುಡುಗ ಅಪ್ಡೇಟ್ ಆಗ್ತಾ ಹೋಗ್ತಾ ಇದ್ದಾರೆ. ಹಾಗೆ ಹರ್ಷಿತ್ ರಾಣಾ ನೆನ್ನೆ ಡಕೌಟ್ ಆದರು, ಸ್ಟಂಪ್ ಒಂದು ದೊಡ್ಡ ಹಿಟ್ಟಿಗೆ ಹೋದರು. ಅದಾದಮೇಲೆ ಅಕ್ಷರ್ ಪಟೇಲ್ ಬಂದರು. ನನಗೆ ಅಕ್ಷರ್ ಪಟೇಲ್ T20ಲಿ ಬ್ಯಾಟಿಂಗ್ ಇಸ್ಟಿಲ್ ಎ ಕ್ವಶನ್. ಅವ್ರು ನೆನ್ನೆ ಆ ಲಾಸ್ಟ್ ಬಾಲ್ ನಾನು ನೋಡ್ತಾ ಇದ್ದೆ, ಈಸಿಯಾಗಿ ಅವರ ಒಂದು ರೇಂಜಲ್ಲಿದೆ, ರೀಚಲ್ಲಿದೆ. ಅದನ್ನು ಆಫ್ ಸೈಡ್ ಆ ಕಡೆ ಎತ್ತು ಹಾಕೋದು ಬದಲು ನೋಡ್ತಾ ಇದ್ರು ಅವರು ವೈಡ್ ಅಂತ ಬಿಡ್ತಾ ಇದ್ದಾರೆ. ಸೊ ನೀವು ಇದು ಒನ್ ಡೇ ಅಥವಾ ಟೆಸ್ಟ್ ಅಲ್ಲ, ನೀವು ಬರೋ ಬಾಲ್ ಕೊಡ್ತಾ ಇರಬೇಕು. ವೈಡ್ ಬಾಲ್ನೇ ಎಳ್ಕೊಂಡು ಹೊಡೆಯುವಂಥ ಜಮಾನ ಇದು. ಅಂಥದ್ರಲ್ಲಿ ನೀವು ಗುಡ್ ಬಾಲ್ನ ವೈಡ್ ಬಾಲ್ ಅಂತ ನೋಡಿ ಆಮೇಲೆ ವೈಡಾ ಅಂತ ಈ ಥರ ಕೇಳ್ತಾ ಇದ್ದೀರಾ. ಸೊ ಆಮೇಲೆ ಲಾಸ್ಟ್ ಬಾಲ್ಗೆ ಒಂದು ಓಡುವಂಥ ಏನೋ ಪ್ರಯತ್ನ ಮಾಡಿದ್ರು. ಸೊ ಇದೆಲ್ಲ ನೋಡ್ತಾ ಇದ್ದರೆ ಅಕ್ಷರ್ ಪಟೇಲ್ ನನಗಿನ್ನೂ ಕೂಡ ವಾಷಿಂಗ್ಟನ್ ಸುಂದರ್ ಜೊತೆಗೆ T20 ಫಾರ್ಮ್ಯಾಟಿಗೆ ಅವರು ಫಿಟ್ ಆಗ್ತಾರ ಅನ್ನೋ ನನಗೆ ಇನ್ನೂ ಕೂಡ ಪ್ರಶ್ನೆ ಇದೆ. ಗೊತ್ತಿಲ್ಲ ಟೀಮ್ ಮ್ಯಾನೇಜ್ಮೆಂಟ್ ಏನು ಯೋಚನೆ ಮಾಡ್ತಾ ಇದೆ ಅಂತ. ಬಟ್ ಓವರಾಲ್ 189ಕ್ಕೆ 7, ಈ ಪಿಚ್ನಲ್ಲಿ 195 ಹೈಯೆಸ್ಟ್. ಆಸ್ಟ್ರೇಲಿಯಾ ವಿರುದ್ಧ ಇಂಗ್ಲೆಂಡ್ ಗಳಿಸಿರೋದು 2011ರಲ್ಲಿ ಅನಿಸುತ್ತೆ, 13ರಲ್ಲಿ ಸಾರಿ. ಸೊ ಅದನ್ನು ಆ ಒಂದು ಸ್ಕೋರ್ 10ಕ್ಕೆ ನಾವು ಹೋಗಿದ್ದೀವಿ. ಬೆಟರ್ ಏನು ಅಂತಂದರೆ ಐರ್ಲೆಂಡ್ಗಿಂತ ಸ್ವಲ್ಪ ಮೈ ಚಳಿ ಬಿಟ್ಟಾಡಿದ್ರು, ಅದೊಂದು ಪಾಸಿಟಿವ್ ನಮಗೆ. ಹಾಗೆಯೇ ಬ್ಯಾಟಿಂಗಲ್ಲಿ ನಮಗೆ ವಾಪಸ್ ಬಂದಿರೋದು ಶ್ರೇಯಸ್ ಅಯ್ಯರ್, ಹಾಗೆ ಶಿವಮ್ ದುಬೆ ಹೇಗೋ ಟಚ್ಚಲ್ಲಿದ್ದರು. ನಮಗಿರೋ ಟೆನ್ಷನ್ ಇನ್ನೂ ಕೂಡ ಯಾವುದು ಅಂತಂದರೆ ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್ ಹಾಗೆ ತಿಲಕ್ ವರ್ಮಾ, ಈ 3 ಜನ ಬ್ಯಾಟಿಂಗಲ್ಲಿ ಕ್ಲಿಕ್ ಆಗಲೇಬೇಕು. ಮುಂದೆ 4 ಮ್ಯಾಚ್ಗಳಿದೆ. ವೈಭವ್ ಸೂರ್ಯವಂಶಿನ ಬಹುಶಃ ಈಗಾದರೂ ಸಂಜು ಸ್ಯಾಮ್ಸನ್ ಪ್ಲೇಸಿಗೆ ತರುವಂಥ ಸಾಧ್ಯತೆಗಳು ಇರಬಹುದು. ಬಟ್ ಸ್ಟಿಲ್ ಐ ಡೌಟ್ ಇನ್ನೊಂದು ಮ್ಯಾಚ್ ಕೊಡ್ತಾರೆ ಅಂತ ಅನಿಸುತ್ತೆ ಸಂಜು ಸ್ಯಾಮ್ಸನ್ಗೆ. ನಿಮಗೇನು ಅನಿಸ್ತು ನೆನ್ನೆ ಫಸ್ಟ್ ಇನ್ನಿಂಗ್ಸ್ ನೋಡಿದಾಗ? ವೈಭವ್ ರೀಪ್ಲೇಸ್ಮೆಂಟ್ ಮಾಡಬೇಕಾ? ಕಮೆಂಟ್ ಮಾಡಿ. ನಮಸ್ಕಾರ.